श्रीगुरुभ्यो नमः। हरिः ओम्। योऽन्तः प्रविश्य मम वाचं मां सत्तां सञ्जीवयत्यखिलशक्तिधरस्वधाम्ना पुण्यांस्तहस्तचरणश्रवणत्वगादीन् प्राणान् नमो भगवते पुरुषाय तुभ्यम्। भवति दुर्भावाद्यडमो गोकुलाग्नि जडमतिरविजन्तु न जायते प्राज्ञमौलिः सकलवचनचेतो देवता भारती सर्वजगदत्ता सन्निधिं मानसे च तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मभरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्तिरस्तार्क्ष्यो अरिष्टनेमिः स्वस्ति न बृहस्पतिर्दधातु। श्रीगुरुभ्यो नमः। हरिः ओम्। अनादि माययासक्तः यदा जीवः प्रबुध्यते अजं अनिद्रं अस्वप्नं ಅದ್ವೈತಂ ಬುದ್ಧತೆ ತದಾ ಅಂತ ಹೇಳ್ತಾರೆ. ಅನಾದಿ ಮಾಯೆಯ ಸುಪ್ತಃ, ಅನಾದಿಯಾಗಿರತಕ್ಕಂತಹ ಮಾಯೆ ಅದು ಯಾವುದು? ಭಗವಂತನ ಇಚ್ಛೆಯನ್ನೇ. ಮಾಯಾ ಶಬ್ದಕ್ಕೆ ವಿಷ್ಣೋರಿಚ್ಛಯ ಅಂತ ಉತ್ತರವನ್ನು ಹೇಳ್ತಾರೆ. ಅಂದರೆ ಅನಾದಿ ಮಾಯಾ ಅಂತ ಹೇಳಿದ್ರೆ ಅನಾದಿಯಾಗಿರತಕ್ಕಂತಹ ಭಗವಂತನ ಇಚ್ಛೆಯಾನುಸಾರವಾಗಿ ಜೀವನು ಏನಾಗಿರ್ತಾನೆ ಅಂತ ಕೇಳಿದ್ರೆ, ಒಂದು ಭಗವದಿಚ್ಛೆ, ಅದೇ ರೀತಿಯಾಗಿ ತದಧೀನವಾಗಿರತಕ್ಕಂತಹ ಅವಿದ್ಯೆ, ಈ ಎರಡರಿಂದಾಗಿ ಸಂಸಾರದಲ್ಲಿ ಬಂಧಿತನಾಗಿರ್ತಾನೆ, ಬದ್ಧನಾಗಿರ್ತಾನೆ. ಅಂತಹ ಸಂಸಾರದಲ್ಲಿ ಸಿಲುಕಿರತಕ್ಕಂತಹ ಜೀವ ಭಗವಂತನ ಅನುಗ್ರಹದಿಂದಾಗಿಯೇ ಏನಾಗ್ತದೆ ಅಂತ ಕೇಳಿದರೆ ಅವರಿಗೆ ಭಗವಂತ ಒಬ್ಬನೇ ಸ್ವತಂತ್ರ. ಅದೇ ರೀತಿಯಾಗಿ ಉಳಿದಿರತಕ್ಕಂತಹ ಎಲ್ಲವೂ ಕೂಡ ಅದು ಅಸ್ವತಂತ್ರ. ಅದೇ ರೀತಿಯಾಗಿ ಜನನಾದಿ ದೋಷ ರಹಿತನಾಗಿರತಕ್ಕಂಥವನು. ಇನ್ನು ವಿಶ್ವ, ತೈಜಸ, ಪ್ರಾಜ್ಞ ಇವರ ವ್ಯಾಪಾರಗಳನ್ನು ಮಾಡದೇ ಇರತಕ್ಕಂಥವನು ಈ ತುರೀಯ ಎಂಬ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ. ಈ ಮಿಥ್ಯಾಜ್ಞಾನವನ್ನು ಪರಿಹಾರ ಮಾಡತಕ್ಕಂತಹ ಭಗವಂತನನ್ನು ಕಾಣ್ತಾನೆ ಅಂತ ಹೇಳ್ತಾರೆ. ಈ ಅನಾದಿ ಮಾಯಾ ಅಂತ ಹೇಳಿಕೊಂಡು ತಯಾ ಪ್ರಬೋಧ ಮಾಯಾತಿ ತದಾ ವಿಷ್ಣುಂ ಪ್ರಪಶ್ಯತಿ ಅಂತ. ಅಂದರೆ ಯಾವಾಗ ಈ ಭಗವಂತನ ಮಾಯಾ ಅಂದರೆ ಅವನ ಇಚ್ಛೆಯಿಂದಾಗಿ ಯಾವಾಗ ಹೊರಕ್ಕೆ ಬರ್ತಾನೆ ಆವಾಗ ಭಗವಂತನ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ಅದು ಬರುವಂತಹದ್ದು ಹೇಗೆ ಅಂತ ಅಂದರೆ, ಈ ಭಗವಂತನ ಜ್ಞಾನ ಬರಬೇಕು ಅಂತಾದರೆ ಜೀವ ಏನಾಗಿರ್ತಾನೆ ಅಂತಂದರೆ ಸಂಸಾರದಲ್ಲಿ ಮುಳುಗಿರ್ತಾನೆ. ಆ ಸಂಸಾರದಲ್ಲಿ ಮುಳುಗಿರ್ತಕ್ಕಂಥವನು ಭಗವದ್ ಅನುಗ್ರಹದಿಂದಾಗಿಯೇ ಅವನಿಗೆ ಯಾವುದೋ ಒಂದು ಒಳ್ಳೆಯ ಸ್ವರೂಪ ಗುರುಗಳ ಉಪದೇಶದಿಂದಾಗಿ ಅವರ ಆ ಉಪದೇಶವನ್ನು ಪಡೆದುಕೊಂಡು ತನ್ಮೂಲಕವಾಗಿ ಅವನಿಗೆ ತತ್ವಜ್ಞಾನ ಬರ್ತದೆ. ತತ್ವಜ್ಞಾನ ಬಂದ ಮೇಲೆ ಯಥಾರ್ಥವಾಗಿರತಕ್ಕಂತಹ ತತ್ವಜ್ಞಾನ ಬಂತು ಅಂತಾದ ಮೇಲೆ ಆ ತತ್ವಜ್ಞಾನಕ್ಕೆ ಮುಖ್ಯ ಇರತಕ್ಕಂತಹ ಯಾರು ಹರಿಯನ್ ಭಗವಂತನನ್ನು ಅವನು
ಕಂಡುಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಆ ತತ್ವಜ್ಞಾನ ಇದು ಯಥಾರ್ಥವಾಗಿರತಕ್ಕಂತಹ ತತ್ವಜ್ಞಾನ ಅದು ಬಂದದ್ದು ಹೇಗೆ, ಬರುವುದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಮುಖ್ಯವಾಗಿರತಕ್ಕಂತಹ ಒಂದು ಶಕ್ತಿ ಯಾರು ಅಂತ ಕೇಳಿದರೆ ಅದು ಭಗವಂತ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಮುಂದಿನ ಪ್ರಸಿದ್ಧವಾಗಿರತಕ್ಕಂತಹ ಮಂತ್ರ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ಸಂಶಯ ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಜಂ ಅನಿದ್ರಂ ಅನಾದಿಮಾಯಾ ಸುಪ್ತಃ ಅಂತ ಅದರ ಮುಂದಿನ ಮಂತ್ರ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇದು ಈ ಶ್ರುತಿಗೆ ನಾವು ಮೇಲ್ನೋಟಕ್ಕೆ ಅರ್ಥವನ್ನು ಮಾಡಿದೆವು ಅಂತಂದರೆ ಆವಾಗ ಇದು ನಮ್ಮ ವಿರುದ್ಧವಾಗಿ, ಅಂದರೆ ಅದ್ವೈತಂ ಪರಮಾರ್ಥತಃ ಭಗವಂತನು ಜೀವನು ಇಬ್ಬರೂ ಕೂಡ ಒಬ್ಬರೇ, ಒಂದೇ, ಎರಡೇ ಭಿನ್ನವಾಗಿರತಕ್ಕಂತಹ ವಸ್ತುವೇ ಇಲ್ಲ ಎಂಬಂತಹ ಅರ್ಥವು ಬರುವಂತಹ ಸಂದರ್ಭ ಉಂಟು. ಅದಕ್ಕೆ ಇದರ ಯಥಾರ್ಥವಾಗಿರತಕ್ಕಂತಹ ಅರ್ಥ ಏನು ಅಂತಂದರೆ ಅದನ್ನು ಈ ಶ್ರುತಿಗೆ ಅರ್ಥವನ್ನು ಹೇಳಬೇಕು ಅಂತಾದರೆ ಯಥಾರ್ಥವಾಗಿರತಕ್ಕಂತಹ ಅರ್ಥವನ್ನು ಹೇಳ್ತಾರೆ. ಭಗವದಧೀನವಾಗಿರತಕ್ಕಂತಹದ್ದು ಯಾವುದು? ಈ ಎಲ್ಲ ದೇಹ, ಮನೆ, ತನು, ಮನ ಇದೆಲ್ಲವೂ ಕೂಡ ಯಾರ್ದು ಅಂತ ಕೇಳಿದರೆ ಇದು ಭಗವಂತ. ಅವನ ಸ್ವಾಮಿತ್ವ ಹೊರತು ತನ್ನ ಸ್ವಾಮಿತ್ವ ಇದರಲ್ಲಿ ಕಿಂಚಿತ್ತೂ ಇಲ್ಲ ಎಂಬ ಜ್ಞಾನ ಇದು ಮುಖ್ಯವಾಗಿರಬೇಕು. ಜೀವನಿಗೆ ಮುಖ್ಯವಾಗಿರಬೇಕಾದಂತಹ ಒಂದು ಜ್ಞಾನ ಯಾವುದು ಅಂತಂದರೆ ಅದೇ ಈ ತನ್ನ ಸ್ವಾಮಿತ್ವ, ತನ್ನ ಒಡೆತನ ಈ ವ್ಯವಸ್ಥೆಯಲ್ಲಿ ಇಲ್ಲವೇ ಇಲ್ಲ. ಮತ್ತು ಎಲ್ಲವೂ ಕೂಡ ಭಗವಂತನ ಒಡೆತನ, ನನ್ನ ಅಧೀನವಾಗಿರತಕ್ಕಂತಹದ್ದು ಅಂತ ಯಾವುದೂ ಇಲ್ಲ. ಇದನ್ನು ತಿಳ್ಕೊಳ್ಬೇಕು. ಮತ್ತು ತನ್ನ ಅಧೀನವಾಗಿ ಉಂಟು ಅಂತ ಎಂಬಂತಹ ಭ್ರಮೆ ಕೆಲವು ಸಲ ಬಂದಿರ್ತದೆ. ಅದು ಯಾವಾಗ ಹೋಗ್ತದೆ ಅಂತ ಕೇಳಿದರೆ ಭಗವಂತನ ಜ್ಞಾನ ಯಾವಾಗ ಜೀವನಿಗೆ ತತ್ವಜ್ಞಾನ ಲಭಿಸ್ತದೆ, ತತ್ವಜ್ಞಾನ ಬರ್ತದೆ, ಆವಾಗ ಆ ಭ್ರಮೆ ಎಲ್ಲ ಪರಿಹಾರ ಆಗ್ತದೆ. ಭ್ರಮೆ ಹೋಗಬೇಕು ಅಂತಾದರೆ ಭ್ರಮೆ ಹೋಗುವುದು ಯಾವಾಗ? ಆ ಭ್ರಮೆ ಹೋಗಬೇಕು ಅಂತಾದರೆ ಆ ಭ್ರಮೆ ಹೋಗುವುದು ಭಗವಂತನ ತತ್ವಜ್ಞಾನ. ಮೊದಲಿಗೆ ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು. ಭಗವಂತನ ತತ್ವಜ್ಞಾನ ಬಂತು ಅಂತಾದಮೇಲೆ ಅವನಿಗೆ ಈ ತಾನು, ತನ್ನ ಸ್ವಾಮಿ, ತನ್ನ ಒಡೆತನ, ಈ ದೇಹ ಇದೆಲ್ಲವೂ ಕೂಡ ನನ್ನದು ಅಂತ ಏನು ಆ ಭ್ರಮೆ ಇದೆ ಅದೆಲ್ಲವೂ ಕೂಡ ನಾಶವಾಗ್ತದೆ. ಆ ಭ್ರಮೆಯಿಂದಾಗಿ ಬಂದಿದ್ದರೂ ಕೂಡ ಭಗವಂತನ ತತ್ವಜ್ಞಾನದಿಂದಾಗಿ ಅದೆಲ್ಲವೂ ನಾಶವಾಗ್ತದೆ ನಿಶ್ಚಿತವಾಗಿಯೂ. ಇನ್ನೊಂದು ಏನು ಅಂತ ಕೇಳಿದರೆ ಯಥಾರ್ಥವಾಗಿ ಯಾರು ತಿಳ್ಕೊಂಡಿದ್ದಾರೆ, ಜಗತ್ತು ಎಲ್ಲವೂ ಕೂಡ ಯಥಾರ್ಥ. ಜಗತ್ತಿನಲ್ಲಿ ಅಯಥಾರ್ಥವಾಗಿರ್ತಕ್ಕಂತಹದ್ದು ಯಾವುದೂ ಇಲ್ಲ. ಯಾಕೆ ಅಂತಂದರೆ ಜಗತ್ತು ಕಾಣ್ತಾ ಇದೆ. ಕಾಣತಕ್ಕಂತಹ ಜಗತ್ತನ್ನು ನೀನು ಸುಳ್ಳು ಅಂತ ಹೇಳಿಬಿಟ್ರೆ ಅದು ವಿರೋಧ. ಯಾಕೆ? ಕಾಣುವಂತಹ ಜಗತ್ತನ್ನು ಸುಳ್ಳು ಅಂತ ಯಾವ ಕಾರಣಕ್ಕೂ ಹೇಳಲಿಕ್ಕಿಲ್ಲ. ಕಾಣತಕ್ಕಂತಹ ಜಗತ್ತು ಏನಿದೆ ಅದು ಯಥಾರ್ಥ, ಸತ್ಯವೇ. ಅದರಲ್ಲಿ ಕಿಂಚಿತ್ತೂ ಕೂಡ ಭ್ರಮೆಯನ್ನು ಪಡ್ಕೊಳ್ಬಾರ್ದು. ಮತ್ತು ಇದನ್ನು ಯಾರು ತಿಳ್ಕೊಳ್ತಾರೆ ಅಂತ ಕೇಳಿದರೆ ಯಥಾರ್ಥವಾಗಿ ತಿಳ್ಕೊಳ್ಳುವುದು ಮಹಾತ್ಮರು, ಜ್ಞಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಏನು ಮಾಡ್ತಾರೆ? ಯಥಾರ್ಥವಾಗಿ ತಿಳ್ಕೊಳ್ತಾರೆ. ಅಜ್ಞಾನಿಗಳು ಅವರು ಇದನ್ನು ಸುಳ್ಳು ಅಂತ ತಿಳ್ಕೊಳ್ತಾರೆ. ಯಾರು ಜ್ಞಾನಿ ವರ್ಗ ಇದ್ದಾರೆ
ಅವರೆಲ್ಲರೂ ಕೂಡ ಜಗತ್ತನ್ನು ಸತ್ಯ ಅಂತ ತಿಳ್ಕೊಳ್ತಾರೆ. ಇನ್ನು ಅಜ್ಞಾನಿಗಳು ಯಾರಿದ್ದಾರೆ ಅವರು ಈ ಜಗತ್ತನ್ನು ಭ್ರಮೆ, ಅಯಥಾರ್ಥ, ಸುಳ್ಳು ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಪರೀತ ಜ್ಞಾನವನ್ನು ಪಡೆದುಕೊಳ್ತಾರೆ. ಆದರೆ ಇನ್ನೊಂದು ಏನು ಅಂತ ಕೇಳಿದರೆ, ಈ ಮಿಥ್ಯಾಜ್ಞಾನ ಬಂದದ್ದು ಹೇಗೆ? ಮಿಥ್ಯಾಜ್ಞಾನ ಬಂದಿದೆ ಸತ್ಯ, ಸುಳ್ಳಾಗಿರತಕ್ಕಂತಹ ಭ್ರಮಾತ್ಮಕ ಜ್ಞಾನ ಬಂದಿದೆ. ಆ ಭ್ರಮಾತ್ಮಕ ಜ್ಞಾನ ಅದು ಹೋಗುವುದು ಯಾವಾಗ ಅಂತ ಕೇಳಿದರೆ, ಆ ಭ್ರಮಾತ್ಮಕ ಜ್ಞಾನ ಹೋಗಬೇಕು ಅಂತಾದರೂ ಕೂಡ ಭಗವಂತನ ಅನುಗ್ರಹ ಆಯಿತು ಅಂತಾದರೆ ಜೀವನಿಗೆ ಆ ಅಜ್ಞಾನ ಹೋಗಿಯೇ ಬಿಡ್ತದೆ. ಅಜ್ಞಾನ ಕಿಂಚಿತ್ತೂ ಉಳ್ಕೊಳ್ಳೋದಿಲ್ಲ. ಅಜ್ಞಾನ ನಿಶ್ಚಿತವಾಗಿಯೂ ಕೂಡ ಅಜ್ಞಾನ ಹೋಗ್ತದೆ. ಆ ಅಜ್ಞಾನ ಹೋಗಬೇಕು ಅಂತಾದರೆ ಅಜ್ಞಾನ ಹೇಗೆ ಬಂದದ್ದು ಅಂತ ಕೇಳಿದರೆ, ಅಜ್ಞಾನ ಅವನಿಗೆ ಅಜ್ಞಾನಕ್ಕೆ ಆವರ್ಕವಾಗಿರತಕ್ಕಂತಹದ್ದು. ಹೇಗೆ ಅಜ್ಞಾನ ಬಂದದ್ದು? ಅಜ್ಞಾನ ಬಂದದ್ದು ಆ ಭಗವಂತನ ಅನುಗ್ರಹ, ಅಥವಾ ಭಗವಂತನ ಅನುಗ್ರಹದಿಂದಾಗಿ ಅಜ್ಞಾನ ಬಂತು. ಹೌದು, ಭಗವಂತ ಅಜ್ಞಾನ ಕೊಟ್ಟಿದ್ದಾನಲ್ವ, ಕೊಟ್ಟಿರತಕ್ಕಂತಹ ಅಜ್ಞಾನ ಪರಿಹಾರವಾಗುವುದು ಅವನೇ ಅದನ್ನು ಪರಿಹಾರ ಮಾಡ್ತಾನೆ. ಭಗವಂತ ಈ ಅಜ್ಞಾನವನ್ನು ಪರಿಹಾರ ಮಾಡ್ತಾನೆ. ಅಜ್ಞಾನವನ್ನು ಪರಿಹಾರ ಮಾಡಿ ಜೀವನಿಗೆ ಆ ಯಥಾರ್ಥವಾಗಿರತಕ್ಕಂತಹ ಒಳ್ಳೆಯ ತತ್ವಜ್ಞಾನವನ್ನು ಕರುಣಿಸ್ತಾನೆ. ಆ ತತ್ವಜ್ಞಾನ ಬಂತು ಅಂತಾದರೆ ಭಗವಂತನಿಗೆ ಈ ಬಂಧನ ಕೊಟ್ಟವನಿಗೇನೆ ಬಂಧನವನ್ನು ಬಿಡಿಸ್ಲಿಕ್ಕೆ ಆಗ್ತದಲ್ವ. ಬಂಧನ ಬಂದದ್ದು ಯಾರಿಂದ? ಬಂಧನ ಕೊಟ್ಟವನು ಭಗವಂತ. ಕೊಟ್ಟಿರತಕ್ಕಂತಹ ಭಗವಂತನಿಗೆ ಇದನ್ನು ಬಿಡಿಸ್ಲಿಕ್ಕೆ ಗೊತ್ತಿಲ್ವಾ? ಕಟ್ಟಿದವನು ನಮ್ಮನ್ನು, ಈ ಪಾಶದಿಂದಾಗಿ ಕಟ್ಟಿದವನು ಭಗವಂತ. ಪಾಶವನ್ನು ಬಿಡಿಸಬೇಕು ಅಂತಾದರೆ ಅದು ಕೂಡ ಅವನಿಗೇನೇ ಸಾಮರ್ಥ್ಯ. ಯಾಕೆ? ಯಾರಿಂದ ಕಟ್ಟಲ್ಪಟ್ಟಿದ್ದೇವೆಯೋ ಅವನೇ ತಾನೇ ಇದನ್ನು ಬಿಡಿಸಲಿಕ್ಕೆ ಸಾಮರ್ಥ್ಯ ಇರುವಂತಹದ್ದು. ಅದನ್ನು ಬಿಟ್ಟು ಇನ್ನಿತರ ಯಾರೂ ಕೂಡ ಇದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಅವನ ಇಚ್ಛೆಯಿಂದಾಗಿ ಮಿಥ್ಯಾಜ್ಞಾನ ಬಂದಿದೆ. ಈ ಮಿಥ್ಯಾಜ್ಞಾನ ಹೋಗುವುದು ಕೂಡ ಅವನ ಅನುಗ್ರಹದಿಂದಾಗಿಯೇ ಹೋಗ್ತದೆ, ಹೊರತು ಅವನ ಅನುಗ್ರಹಕ್ಕೆ ಹೋಗದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಯಾವ ಭ್ರಮಾತ್ಮಕ ಜ್ಞಾನವಾಗಿದ್ದರೂ ಕೂಡ ಭಗವಂತನ ಅನುಗ್ರಹ ಆಯಿತು ಅಂತಾದರೆ ಯಾವ ಭ್ರಮಾತ್ಮಕ ಜ್ಞಾನಗಳು ಕೂಡ ಅದು ಉಳ್ಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಅದನ್ನು ಈ ಶ್ರುತಿಗೆ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತದ ಸಂಶಯ ಅಂತ ಏನು ಶ್ರುತಿ ಇದೆ, ಈ ಶ್ರುತಿಗೆ ಅರ್ಥವನ್ನು ಮಾಡ್ತಾರೆ. ಯಾಕೆ? ಪ್ರಪಂಚ ಯದಿ ವಿದ್ಯೇತ, ಪ್ರಪಂಚವು, ಇದನ್ನು ಮೇಲ್ನೋಟಕ್ಕೆ ನಾವು ಅರ್ಥೈಸಿಕೊಂಡ್ರೆ ಪ್ರಪಂಚವು ಒಂದು ವೇಳೆ ಇದ್ದಿದ್ದರೆ ನಿವೃತ್ತಿಯಾಗ್ತಿತ್ತು. ಅಂದರೆ ನಿವೃತ್ತಿಯಾಗ್ತಿತ್ತು ಅಂತ ಹೇಳಿದರೆ ಒಂದು ವೇಳೆ ಜಗತ್ತು ಇದ್ದಿದ್ದರೆ ಅದು ಹೋಗ್ತಿತ್ತು. ಅಂದರೆ ಇದ್ದಿದ್ದರೆ ಅಂತ ಏನರ್ಥ? ಅಂದರೆ ಸುಳ್ಳು, ವಾಸ್ತವಿಕವಾಗಿ ಜಗತ್ತಿಲ್ಲ, ಇಲ್ಲದೇ ಇರತಕ್ಕಂತಹ ಜಗತ್ತನ್ನೇ ನೀವು ಭ್ರಮಿಸ್ತಾ ಇದ್ದೀರಿ ಅಂತ ಹೇಳಬೇಕಾದಂತಹ ಒಂದು ಪ್ರಮೇಯ. ಆದರೆ ಹಾಗಲ್ಲ. ಶ್ರುತಿಯ ಅರ್ಥ ಏನು ಅಂತ ಕೇಳಿದರೆ, ಶ್ರುತಿ ಏನು ಹೇಳ್ತಾ ಉಂಟು? ಜಗತ್ತು ಇದ್ದಿದ್ರೆ ಹೋಗ್ತಿತ್ತು, ಜಗತ್ತು ಇರಲಿಕ್ಕೆ ಇದ್ದಿದ್ರೆ ಹೋಗ್ತಿತ್ತು ಅಂತ ಹೇಳಿದರೆ ಜಗತ್ತು ಯಥಾರ್ಥ. ಜಗತ್ತು ಇರತಕ್ಕಂತಹ ಜಗತ್ತು ಕಾಣ್ತಾ ಇದ್ದಾರೆ. ಯಾರು? ಎಲ್ಲರೂ ಕಾಣ್ತಾ ಇದ್ದಾರೆ. ಕಾಣತಕ್ಕಂತಹ ಜೀವರಾಶಿಗಳು, ಬೇರೆ ಬೇರೆ ಜೀವರಾಶಿಗಳು ಕಾಣ್ತಾ ಇದ್ದಾರೆ. ಆ ಜೀವರಾಶಿಗಳು ಇರತಕ್ಕಂಥವರನ್ನು ಸುಳ್ಳು ಅಂತ ಹೇಳಿಬಿಟ್ರೆ, ನಮ್ಮ ಎದುರುಗಡೆನೇ ಬೇರೆ ಬೇರೆ ಜೀವರಾಶಿಗಳು ಕಾಣ್ತಾ ಇದ್ದಾರೆ. ಕಾಣತಕ್ಕಂತಹ ಜೀವರಾಶಿಗಳನ್ನು ಸುಳ್ಳು ಅಂತ ಹೇಳಿಬಿಟ್ರೆ ಹಾಗಾಗೋದಿಲ್ಲ. ಇರತಕ್ಕಂತಹದ್ದು ಎಲ್ಲವೂ ಕೂಡ ಸತ್ಯವೇ. ಅದನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಅರ್ಥವನ್ನು ಹೇಳ್ತಾರೆ. ಅದು ಏನು ಅಂತ ಕೇಳಿದ್ರೆ, ಶರೀರ ಇದೆ, ಶರೀರ ಇದೆಯಲ್ವ, ಎಲ್ಲರಿಗೂ ಇದೆ. ಈ ದೇಹ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಇನ್ನಿತರವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಇದೆ.
ಇರತಕ್ಕಂತಹದ್ದು, ಅದರ ಸ್ವಾಮಿ, ಅದು ಒಡೆತನ ನಾನು ಅಂತ ಇದೆ. ನನ್ನದು, ನನ್ನ ಶರೀರ, ನಾನು ಶರೀರ ಅಲ್ಲ, ನನ್ನ ಶರೀರ. ನನ್ನ ಶರೀರ ಅಂತ ಹೇಳಿದಾಗ ನನ್ನ ಸ್ವಾಮಿತ್ವ ಕಾಣ್ತಾ ಉಂಟಲ್ಲಿ. ಅಂದರೆ ನನ್ನ ಒಡೆತನ. ವಾಸ್ತವಿಕವಾಗಿ ನನ್ನ ಹಕ್ಕು ಏನೂ ಇಲ್ಲ ಅದರಲ್ಲಿ. ಯಾಕೆ? ನಾನು ಈ ದೇಹಕ್ಕೆ ಏನು ತಾನೇ ಮಾಡಲಿಕ್ಕೆ ಸಾಮರ್ಥ್ಯ ಇದೆ? ಈ ದೇಹದಲ್ಲಿ ನನ್ನ ಅಧೀನವಾಗಿ ಯಾವುದೂ ಇಲ್ಲ. ನಾನು ನನ್ನ ಕೈಯನ್ನೋ ಅಥವಾ ನನ್ನ ಕಾಲನ್ನೋ ನಾನು ಏನು ಮಾಡಬಹುದು? ನನ್ನ ಅಧೀನವಾಗಿ ಇದನ್ನು ಅಲುಗಾಡಿಸ್ಬೋದು. ನಾನು ಕೈಯನ್ನು ಅಲುಗಾಡಿಸ್ತೇನೆ, ಕಾಲನ್ನು ಅಲುಗಾಡಿಸ್ತೇನೆ, ಎಲ್ಲವೂ ನನ್ನ ಅಧೀನವಾಗಿರಬಹುದು. ಆದರೆ ಇದರ ಅಧೀನ, ಇದರ ಪೂರ್ತಿ ಸ್ವಾಮಿತ್ವ ಯಾರಿಗೆ ಅಂತ ಕೇಳಿದರೆ ನನ್ನ ಹತ್ರ ಏನೂ ಇಲ್ಲ. ಯಾಕೆ ನನ್ನ ಹತ್ರ ಇಲ್ಲ ಅಂತ ಕೇಳಿದರೆ, ನನ್ನದ್ದು ಅಂತ ಪೂರ್ತಿ ನನ್ನ ಇದರಲ್ಲಿ ನಾನೇ ಇದರಲ್ಲಿ ಸ್ವಾಮಿತ್ವ ನನ್ನದು ಅಂತ ಆಗಿದ್ದರೆ ಇದು ನಾನು ಹೇಳಿದಾಗ ಕೇಳಬೇಕಿತ್ತು. ಯಾಕೆ ಇದು ಇಂತಿಷ್ಟು ಸಮಯ ಆದಮೇಲೆ ನಾನು ಹೇಳಿದಂತೆ ಕೇಳುವುದಿಲ್ಲ? ಕಣ್ಣು ನಾನು ಹೇಳಿದಾಗ ಕೇಳುವುದಿಲ್ಲ. ನಾನು ಈಗ ನನಗೆ ಸಾಮರ್ಥ್ಯ ಉಂಟು, ನೋಡ್ತೇನೆ. ಕಿಂಚಿತ್ತು ಕಾಲ ಕಳೆದ ಮೇಲೆ ಸಾಮರ್ಥ್ಯವೇ ಹೋಗಿಬಿಡ್ತದೆ, ಕೇಳುವುದಿಲ್ಲ, ಕಾಣುವುದಿಲ್ಲ. ಕಿವಿ ಕೇಳಲಿಕ್ಕಿಲ್ಲ. ಇಂದ್ರಿಯಗಳಲ್ಲಿರ್ತಕ್ಕಂತಹ ಈಗಿನ ಶಕ್ತಿ ಏನಿತ್ತು ಅದು ಇನ್ನೊಂದು 20 ವರ್ಷದ ಹತ್ರ ಅದರಲ್ಲಿ ಸಾಮರ್ಥ್ಯ ಇರುವುದಿಲ್ಲ. ನನ್ನದೇ ಎಲ್ಲವೂ ಸಾಮರ್ಥ್ಯ ಅಂತ ಆಗಿದ್ದರೆ ನಾನು ಇದಕ್ಕೆ ಜರೆ ಬರದಂತೆ ಮಾಡಬೇಕಿತ್ತು. ಇದಕ್ಕೆ ಮುಪ್ಪು ಬರಬಾರ್ದು, ಈ ದೇಹಕ್ಕೆ ಮುಪ್ಪು ಬರಬಾರ್ದಿತ್ತು. ಬೇಡ, ನನಗೆ ದುಃಖ ಬರಬಾರ್ದು, ಇದಕ್ಕೆ ನನಗೆ ಸಾವು ಬರಬಾರ್ದು. ಯಾಕೆ ನನಗೆ ಸಾವು ಬರ್ತದೆ? ಯಾಕೆ ನನ್ನ ದೇಹಕ್ಕೆ ಮುಪ್ಪು ಬರ್ತದೆ? ಯಾಕೆ ನನಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ದುಃಖಗಳು ಬರ್ತದೆ? ನನ್ನ ಸ್ವಾಮಿತ್ವ ಇದರಲ್ಲಿ ಏನೂ ಇಲ್ಲ ಎಂಬುದನ್ನು ಇದು ಸಿದ್ಧ ಮಾಡಿಕೊಡ್ತದೆ. ನನ್ನ ಸ್ವಾಮಿತ್ವ ಈ ದೇಹದಲ್ಲೂ ಇಲ್ಲ. ಹಾಗಾದರೆ ಯಾರೋ ಒಬ್ಬ ಸ್ವಾಮಿ ಇದ್ದಾನೆ ಅಂತಾಯಿತು. ಯಾರದು? ಯಾರೋ ಒಬ್ಬ ಸ್ವಾಮಿ. ಅದಕ್ಕೆ ಈ ದೇಹಾದಿಗಳಿಗೆ, ಇಂದ್ರಿಯಗಳಿಗೆ, ಎಲ್ಲದಕ್ಕೂ ಕೂಡ ಒಬ್ಬ ಇದಕ್ಕೆ ಒಡೆಯನಿದ್ದಾನೆ. ನನ್ನ ಅಧೀನವಾಗಿ ಅಲ್ಲ ಅಂತಾದ್ಮೇಲೆ ಯಾವುದೋ ಒಬ್ಬ ಒಡೆತ ಇದ್ದಾನೆ. ಒಂದು ಮಗು ಉಂಟು ಅಂತ ಆದರೆ ಆ ಮಗುವಿಗೆ ಸಂಬಂಧಪಟ್ಟಿರತಕ್ಕಂತಹ ಅಪ್ಪ ಇರಲೇಬೇಕು, ಅಪ್ಪನೋ ಅಮ್ಮನೋ ಇರಲೇಬೇಕು. ಇಲ್ಲಿ ಇರಲಿಕ್ಕಿಲ್ಲ. ಆದರೆ ಮಗು ಕಾರ್ಯ ಉಂಟು ಅಂತ ಆದರೆ ಕಾರಣ ಇರಲೇಬೇಕು. ಕಾರ್ಯಾತ ಕಾರಣಾನುಮಾನ. ಕಾರ್ಯ ಆಗಿದೆ, ಮಣ್ಣು ಉಂಟು ಅಥವಾ ಒಂದು ಮಣ್ಣಿನ ಮಡಕೆ ಕಾಣ್ತಾ ಉಂಟು, ಮಣ್ಣಿನ ಮಡಕೆ ಉಂಟು, ಮಣ್ಣು ಇರಲೇ ಇಲ್ಲ, ಮಣ್ಣಿಲ್ಲದೇನೆ ಮಡಕೆ ಆಯಿತು, ಹುಚ್ಚು ಅಂತ ಹೇಳ್ತಾರೆ. ಯಾಕೆ? ಮಣ್ಣಿಲ್ಲದ ಮಡಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯಕಾರಣಗಳು ಒಟ್ಟಿಗೆ ಇರ್ತದೆ. ಅದೇ ರೀತಿಯಾಗಿ ಇಲ್ಲಿ ಈಗ ಈ ಕಾರ್ಯ ಏನು ಕಾರ್ಯ? ನನ್ನ ಇಂದ್ರಿಯಗಳು, ನನ್ನ ಸ್ವಾಮಿತ್ವ, ಇದೆಲ್ಲವೂ ಕೂಡ ಭ್ರಮೆ. ಏನು ಭ್ರಮೆ? ನಾನೇ ಮಾಡಿದೆ, ನನ್ನ ಒಡೆತನದಲ್ಲಿ ಆಯಿತು, ನನ್ನ ಅಧೀನವಾಗಿ ಆಯಿತು. ಇದೊಂದು ಭ್ರಮೆ ಇದ್ದೇ ಇರ್ತದೆ. ಆದರೆ ಈ ಭ್ರಮೆ ಯಾವಾಗ ಹೋಗ್ತದೆ ಅಂತ ಕೇಳಿದ್ರೆ, ಯಾವಾಗ ಅವನಿಗೆ ನನ್ನ ಒಡೆತನ ಇಲ್ಲ ಅಂತ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ಅವನಿಗೆ ಬರ್ತದೆ. ಯಾವಾಗ? ಆವಾಗ ನನ್ನ ಸ್ವಾಮಿತ್ವ ಇಲ್ಲ ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ಈ ಭ್ರಮೆಯಿಂದಾಗಿ ನನ್ನದು ಅಂತ ಒಂದು ಭ್ರಮೆಯಲ್ಲಿರ್ತಾನೆ. ಮತ್ತು ಇದು ಹೋಗ್ತದೆ. ಯಾವಾಗ ಹೋಗ್ತದೆ ಅಂತ ಕೇಳಿದರೆ ಅದಕ್ಕೆ ಸಮಯ ಬೇಕು. ತನ್ನ ಸಾಧನೆಯನ್ನು ಮಾಡಿಕೊಳ್ಳಬೇಕು. ತುಂಬ ಸಾಧನೆ, ಏನು ಇವತ್ತಿನ ನಾಳೆಗೆ ಆಗತಕ್ಕಂಥ ಸಾಧನೆ ಅಲ್ಲ. ನಾನು ಇದನ್ನು ಈ ಭ್ರಮೆ ಎಲ್ಲಿಯ ತನಕ ಇರ್ತದೆ ಅಂತ ಕೇಳಿದರೆ, ಈ ಭ್ರಮೆ ಭಗವಂತ ಒಂದಷ್ಟು ಕಾಲಗಳ ಕಾಲ ಈ ಜೀವನಿಗೆ ಭ್ರಮೆಯನ್ನು ಕೊಟ್ಟಿರ್ತಾನೆ. ಆ ಜೀವ ಆ ಕೊಟ್ಟಿರತಕ್ಕಂಥ, ಮೊದಲೇ ಹೇಳಿದೆ, ಕಟ್ಟಿರತಕ್ಕಂಥವನ್ನ ನಮ್ಮನ್ನು ಈ ಸಂಸಾರದ ಪಾಶಕ್ಕೆ ಕಟ್ಟಿ ಹಾಕಿದಂತಾನೆ ಅದನ್ನು ಬಿಡಿಸಬೇಕು ಹೊರತು ಇದನ್ನು ಯಾರೋ ಕಟ್ಟಿದ್ದು ಯಾರೋ ಬಿಡಿಸುವಂತಹದ್ದು ಸಾಧ್ಯವೇ ಇಲ್ಲ. ಈ ಸಂಸಾರ ಯಾವುದೋ ಒಂದು ಹಗ್ಗವನ್ನಾದರೂ ಯಾರೋ ಹಾಕಿದ್ದು ಅಂತ ಬಿಡಿಸ್ಬೋದು. ಇದು ಹಾಗಲ್ಲ. ಈ ಸಂಸಾರದ ಪಾಶ ಯಾರು ಕಟ್ಟಿದ್ದು ಅವನೇ ಬಿಡಿಸಬೇಕು. ಅವನ ಅನುಗ್ರಹ ಇಲ್ಲ ಅಂತಾದರೆ ಅಥವಾ ಅವನ ಮನಸ್ಸಿನಲ್ಲಿ ಇಲ್ಲ ಅಂತಾದರೆ ಈ ಬಂಧನವನ್ನು ಯಾರೂ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಈ ಬಂಧನ ಕೊಟ್ಟವನು
ಬಂಧಕೋ ಭವಪಾಶಾಚ್ಚ ಮೋಚಕ ಅವನೇ ಅವನು ಬಂಧಕೋ ಭವಪಾಶಾಚ್ಚ ಮೋಚಕ, ಭವಪಾಶದಿಂದ ಮೋಚಕ, ಭವಪಾಶ ಬಂಧಕ, ಇದೆರಡೂ ಕೂಡ ಅವನೇ. ಅದೆರಡೂ ಕೂಡ ಹೋಗಬೇಕು. ಹೇಗೆ ಹೋಗ್ತದೆ? ಅಷ್ಟು ಪಕ್ಕಕ್ಕೆ ಹೋಗುವುದಿಲ್ಲ. ಅವನು ಹಾಕಿದವನವನು ಅವನು ಬಿಡಿಸಬೇಕು. ಹಾಗೆ ಹೇಳ್ತಾರೆ. ಸರಿ, ಇದನ್ನು ಮುಂದಿನ ಒಂದು ಶಬ್ದ ಇದೆ, ಅದು ಏನು ಅಂತ ಕೇಳಿದ್ರೆ, ಪ್ರಪಂಚೋ ಯದಿ ವಿದ್ಯೇತ, ಒಂದು ವೇಳೆ ಜಗತ್ತಿದ್ದಿದ್ರೆ ನಿವರ್ತೇತ, ಹೋಗ್ತಿತ್ತು. ಇದು ಒಂದು ರೀತಿಯಾಗಿರ್ತಕ್ಕಂಥ ಈ ಸ್ಟೇಟ್ಮೆಂಟ್ ಸರಿ ಇಲ್ಲ, ಶ್ರುತಿ ಸರಿ ಇಲ್ಲಲ್ಲ. ಈ ಅರ್ಥ ನಮಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಪ್ರಪಂಚ ಒಂದು ವೇಳೆ ಇದ್ದಿದ್ದರೆ ಅಂದರೆ ಇಲ್ಲ, ನಿಜವಾಗಿ ಇಲ್ಲ. ಇದ್ದಿದ್ರೆ ಇದು ಹೋಗ್ತಿತ್ತು. ಇಲ್ಲದಿರ್ತಕ್ಕಂಥ ನೋಡಿಕೊಂಡು ನೀವು ಏನು ಮಾಡ್ತಾ ಇದ್ದೀರಿ, ಭ್ರಮಿಸ್ತಾ ಇದ್ದೀರಿ ಅಂತ ಹೇಳಿಕೊಂಡು ಕೆಲವರು ಇದಕ್ಕೆ ಅರ್ಥವನ್ನು ಮಾಡ್ತಾರೆ. ಇದು ಈ ಶ್ರುತಿಗೆ ಆ ರೀತಿಯಾಗಿರ್ತಕ್ಕಂಥ ಅರ್ಥ ಅಲ್ಲವೇ ಅಲ್ಲ. ಅದಕ್ಕೆ ಮುಂದಿನ ಶ್ರುತಿಯನ್ನು, ಮುಂದಿನ ಸಾಲನ್ನು ನೋಡಿದಾಗ ನಮಗೆ ಯಾವುದೇ ಒಂದು ವಾಕ್ಯಕ್ಕೆ ಅರ್ಥವನ್ನು ಮಾಡಬೇಕು ಅಂತಾದರೆ ಕೆಲವೆಲ್ಲ ನಿಯಮಗಳನ್ನು ಹೇಳ್ತಾರೆ. ಅದರ ಆರಂಭ ಏನಾಗಿದೆ, ಅದರ ಕೊನೆ ಹೇಗಿದೆ, ಅದರ ಮಧ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಯಾವುದನ್ನು ಹೇಳಿದ್ದಾರೆ, ಇದೆಲ್ಲವನ್ನು ಕೂಡ ನೋಡಬೇಕು. ಇದನ್ನು, ಈ ಕಾನ್ಸೆಪ್ಟನ್ನು ಅನುಸರಿಸಿಕೊಂಡು ನಾವು ಅರ್ಥವನ್ನು ಮಾಡುವಂತಹದ್ದು. ಕೊನೆ ಆದಿ ಅಂತ್ಯದಲ್ಲಿ ಇದು ಯಾವುದನ್ನು ಹೇಳ್ತಾ ಉಂಟು, ಭಗವಂತನ ಆ ವಿವರಣೆಯನ್ನು, ಭಗವಂತನ ವ್ಯವಸ್ಥೆಯನ್ನು ಹೇಳ್ತಾ ಉಂಟು. ಭಗವಂತನ ವ್ಯವಸ್ಥೆಯನ್ನು ಹೇಳ್ತಾ ಇರತಕ್ಕಂತಹ ಶ್ರುತಿಗೆ ನೀವು ಇದಕ್ಕೆ ಅತಿರಿಕ್ತವಾಗಿ ಯಾವುದೋ ರೀತಿಯಾಗಿ ಅರ್ಥವನ್ನು ಮಾಡಿದರೆ ಅದು ಸರಿಯಲ್ಲ. ಅದಕ್ಕೆ ಹೇಳ್ತಾರೆ, ಮಾಯಾ ಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥ ಅಂತ ಉಂಟಲ್ವಾ. ಏನಿದು ಮಾಯಾ ಮಾತ್ರ? ಮಾಯಾ ಶಬ್ದಕ್ಕೆ ಒಳ್ಳೆಯ ಅರ್ಥವನ್ನು ಹೇಳಿದ್ರು. ಏನು ಮಾಯಾ ಅಂತ ಹೇಳಿದ್ರೆ, ಮಾಯಾ ಇತಿ ಇಚ್ಛಾ ಸಮುದ್ದಿಷ್ಟ ಮಾಯಾ ಮಾತ್ರ ತದುದ್ಭವಂ. ಮಾಯಾ ಶಬ್ದಕ್ಕೆ ಒಳ್ಳೆಯ ಅರ್ಥವನ್ನು ಹೇಳ್ತಾರೆ. ಮಾಯಾ ಶಬ್ದಕ್ಕೆ ಭಗವಂತನ ಇಚ್ಛೆ. ಮಾಯಾ ಮಾತ್ರ ಶಬ್ದಕ್ಕೆ ಏನರ್ಥ ಆಯ್ತು ಹಾಗಾದರೆ? ಭಗವಂತನ ಇಚ್ಛಾ ಮಾತ್ರದಿಂದಾಗಿ ಇರತಕ್ಕಂತಹ ಜಗತ್ತು ಏನು? ಜಗತ್ತು ಸತ್ಯ ಅಂತಾಯಿತು. ಸತ್ಯ ಹೇಗೆ? ಭಗವಂತನ ಇಚ್ಛೆ. ಭಗವಂತ ಇದನ್ನು ಇರಿಸಬೇಕು ಅಂತ ಇಟ್ಟಿದ್ದಾನೆ. ಭಗವಂತ ಯಾವಾಗ ತನ್ನ ಈ ಸೃಷ್ಟಿಯಾದಿಗಳನ್ನು ಮುಗಿಸಬೇಕು ಅಂತ ಅವನು ಅನುಸರಿಸ್ತಾನೋ ಆವಾಗ ಈ ಜಗತ್ತನ್ನು ಪ್ರಳಯ ಮಾಡಿ ಅದನ್ನು ಸಂಹಾರ ಮಾಡ್ತಾನೆ. ಯಾಕೆ? ಭಗವಂತನ ಆ ವ್ಯವಸ್ಥೆ ಅಂಥದ್ದು. ಈ ಜಗತ್ತನ್ನು ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡುವನು ಯಾರು? ಜನ್ಮಾದ್ಯಸ್ಯೇತಃ. ಯಾರು ಜನ್ಮಾದ್ಯಸ್ಯೇತಃ? ಈ ಜನ್ಮಾದಿಗಳನ್ನು ಕೊಡುವವನು ತಾನೆ. ನಾನು ಈ ಜಗತ್ತಿಗೆ ಕಾರಣನೋ? ಜಗತ್ತಿಗೆ ನನ್ನಲ್ಲಿ ಕಾರಣ ಆಗಕ್ಕೆ ಸಾಧ್ಯವೇ ಇಲ್ಲ. ನಾನು ನನ್ನ ಕಾರಣವಾಗಿರ್ತಕ್ಕಂಥ ಇದು ಯಾವುದೋ ಒಂದು ಈ ಜಡವಾಗಿರ್ತಕ್ಕಂತಹ ಭವನಾದಿಗಳು ಆಗಿರ್ಬೋದು, ಅಥವಾ ನನ್ನಿಂದಾಗಿ ಹುಟ್ಟಿರ್ತಕ್ಕಂತಹ ಮಗನೂ ಆಗಿರ್ಬೋದು, ಅದು ಕೂಡ ನನ್ನ ಅಧೀನವಾಗಿಲ್ಲ. ಯಾಕೆ? ನನ್ನ ಅಧೀನವಾಗಿದ್ದರೆ ನಾನು ಹೇಳಿದ್ದನ್ನೆಲ್ಲ ಕೇಳಬೇಕಿತ್ತು ಅವನು. ನನ್ನ ಮಗನೇ ನನ್ನ ಮಾತನ್ನು ಕೇಳುವುದಿಲ್ಲ ಅಂತಾದರೆ ನನ್ನ ಅಧೀನವಾಗಿರ್ತಕ್ಕಂಥದ್ದು ಏನೂ ಇಲ್ಲ ಎಂಬುದನ್ನು ಸಿದ್ಧ ಮಾಡಿದಾಗತ್ತೆ. ಹಾಗಿದ್ರೆ ಇದಕ್ಕೆ, ಈ ಶ್ರುತಿಗೆ ಏನರ್ಥ ಬಂತು? ಮಾಯಾ ಮಾತ್ರ ಶಬ್ದಕ್ಕೆ ಭಗವಂತನ ಇಚ್ಛೆ. ಭಗವಂತ ಇಚ್ಛೆ ಪಟ್ಟಿದ್ದಾನೆ. ಭಗವಂತ ಇದನ್ನು ಇರಿಸಬೇಕು ಅಂತ ಇಚ್ಛೆ ಪಟ್ಟಿದ್ದಾನೆ, ಇಟ್ಟಿದ್ದಾನೆ. ಭಗವಂತ ಇದನ್ನು ಯಾವಾಗ ಸಂಹಾರ ಮಾಡಬೇಕು, ಅದಕ್ಕೆ ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತಿನ ನಾಳೆಗೆ ಏನು ಭಗವಂತ ಸಂಹಾರ ಮಾಡೋದಿಲ್ಲ. ಭಗವಂತ ಸಂಹಾರ ಮಾಡಲಿಕ್ಕೆ ಬ್ರಹ್ಮನ ಒಂದು ಇಂತಿಷ್ಟು 100 ಕಲ್ಪಗಳು ಅವನ ಸಾಧನೆ ಆಗಬೇಕು. ಬ್ರಹ್ಮದೇವರ ಸಾಧನೆ, ವಾಯುದೇವರ ಸಾಧನೆ, ರುದ್ರಾದಿಗಳ ಸಾಧನೆ, ಎಲ್ಲರ ಅವರವರ ಜೀವನಿಗೂ ಕೂಡ ಅವನದ್ದೇ ಆಗಿರ್ತಕ್ಕಂಥ ಸಾಧನೆ ಉಂಟು. ಆ ಎಲ್ಲರ ಅವರವರ ಸಾಧನೆಯನ್ನು ಮಾಡಿದ ಮೇಲೆ ಭಗವಂತ ಏನು ಮಾಡ್ತಾನೆ? ಅವರನ್ನು ಕಳಿಸ್ತಾನೆ. ಹೀಗೆ ಆ ಮಾಯಾ ಮಾತ್ರ ಶಬ್ದಕ್ಕೆ ಏನರ್ಥ ಬಂತು ಅಂತ ಕೇಳಿದ್ರೆ, ಇದು ಮಾಯಾ ಅಂದರೆ ಭಗವಂತನ ಇಚ್ಛೆಯಿಂದಾಗಿ ಇರತಕ್ಕಂತಹದ್ದು. ಭಗವಂತನ ಇಚ್ಛೆಯಿಂದಾಗಿ ಜಗತ್ತಿದೆ, ಅದರಿಂದ ಉಂಟಾಗಿರತಕ್ಕಂತಹದ್ದು. ಅವನು ಎಲ್ಲವನ್ನೂ ಕೂಡ ನಮಗೆ ಈ ಅಜ್ಞಾನವನ್ನು ನಿವಾರಣೆ ಮಾಡಿ ಯಥಾರ್ಥವಾಗಿರತಕ್ಕಂತಹ ತತ್ವಜ್ಞಾನವನ್ನು ಭಗವಂತ ಕೊಡ್ತಾನೆ.
ಆ ತತ್ವಜ್ಞಾನವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸತಕ್ಕಂಥವನು ಯಾರು? ಅದಕ್ಕೆ ಈ ಶ್ರುತಿಯನ್ನು ನಾವು ಈ ರೀತಿಯಾಗಿ ಅಂದರೆ ನಮಗೆ ಬೇಕಾಗಿರತಕ್ಕಂಥ ರೀತಿಯಲ್ಲಿ ನೋಡುವುದಲ್ಲ. ಅದಕ್ಕೆ ಯಾವ ರೀತಿಯಾಗಿ ಅದನ್ನು ಆರಂಭ ಮಾಡಬೇಕು, ಅರ್ಥೈಸಿಕೊಳ್ಳಬೇಕು ಎಂಬುದನ್ನು ನಾವು ನೋಡಿಕೊಂಡಾಗ ಈ ಶ್ರುತಿಗೆ ಅರ್ಥವನ್ನು ಹೇಳಬಹುದು. ಮುಂದಿನ ಶ್ರುತಿಯು ಅದೇ ರೀತಿಯಾಗಿದೆ. ಏನಿದೆ? ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಏನು? ನಾನು ದೇವರು ಅಂತ ಬೇರಿಲ್ಲ, ನಾನು ಒಂದೇ, ಅವನು ಒಂದೇ. ಅಲ್ಪ ಗುಣಪೂರ್ಣನಾಗಿರ್ತಕ್ಕಂಥವನು ನಾನು, ಗುಣಪೂರ್ಣನಾಗಿರ್ತಕ್ಕಂಥವನು ಅವನು. ಇಬ್ಬರೂ ಕೂಡ ಒಂದಾಗಲಿಕ್ಕೆ ಶ್ರುತಿಗೆ ಅದೇ ಅರ್ಥ ಬರ್ತದೆ. ನಿನಗೆ ಯಾವಾಗ ಈ ಜ್ಞಾನ ಬಂತೋ ದ್ವೈತಂನ ವಿದ್ಯತೆ, ಎರಡು ಇಲ್ವೇ ಇಲ್ಲ, ಒಂದೇ, ಎಲ್ಲ ಒಂದೇ. ಅವನು ಗುಣಪೂರ್ಣ, ನಾನು ಅಲ್ಪಗುಣ, ನಾನು ಅವನು ಒಂದೇ ಆಗಿಬಿಡ್ತೇವೆ ಅಂತ ಹೇಳ್ತಾರೆ. ಆದರೆ ಶ್ರುತಿಗೆ ಆ ರೀತಿಯಾಗಿರ್ತಕ್ಕಂಥ ಅರ್ಥ ಅಲ್ಲವೇ ಅಲ್ಲ. ಶ್ರುತಿಗೆ ಏನರ್ಥ ಅಂತ ಕೇಳಿದ್ರೆ, ತನ್ನದು ಅಂತ ಅಭಿಮಾನ ಉಂಟಲ್ವಾ, ಅದು ಸ್ವಾಭಾವಿಕವಾಗಿರ್ತಕ್ಕಂತಹ ಅಭಿಮಾನ ಅಲ್ಲ, ಅದು ಅಸ್ವಾಭಾವಿಕವಾಗಿರ್ತಕ್ಕಂಥ ಅಭಿಮಾನ. ನಾನು, ನನ್ನದು, ನನ್ನ ಮನೆ, ನನ್ನ ಹೆಂಡತಿ, ಇದೆಲ್ಲ ಯಥಾರ್ಥವಾಗಿರ್ತಕ್ಕಂತಹದ್ದಲ್ಲ. ಯಾವುದೋ ಒಂದು ನಿಮಿತ್ತವಾಗಿ ಈ ಭ್ರಮೆಗಳು ಬಂದಿದೆ. ಈ ಭ್ರಮೆ ಹೋಗ್ತದೆ ಯಾವಾಗ? ಸ್ವಾಭಾವಿಕ ಅಲ್ಲ, ಅಸ್ವಾಭಾವಿಕವಾಗಿ ಬಂದಿದೆ. ಯಾವುದೋ ಒಂದು ನಿಮಿತ್ತದಿಂದಾಗಿ ಬಂದಿದೆ. ನಿಮಿತ್ತ ಹೋದಾಗ ನಿಮಿತ್ತ ಹೋಯಿತು, ನೈಮಿತ್ತಿಕವು ಹೋಗಿಬಿಡ್ತದೆ. ಅದೇ ರೀತಿಯಾಗಿ ಈ ಸ್ವಾಭಾವಿಕವಾಗಿರತಕ್ಕಂತಹದ್ದು ಭ್ರಮೆ ಉಂಟು. ಅದು ಭಗವದಿಚ್ಛೆ ಅಂತ ಹೇಳಿಕೊಂಡು ಕಲ್ಪಿಸಲ್ಪಟ್ಟರೂ ಕೂಡ ಇನ್ನೊಂದು ಇದೆ. ಒಳ್ಳೆಯ ತತ್ವಜ್ಞಾನಿಗಳನ್ನು ಉಪಸತ್ಯ ಮಾಡ್ತಾನೆ. ಅಂದರೆ ಗುರುಗಳನ್ನು ಉಪಸತ್ಯ ಮಾಡ್ತಾನೆ. ಗುರುಗಳ ಬಳಿಗೆ ಹೋಗ್ತಾನೆ. ಗುರುಗಳ ಬಳಿಗೆ ಹೋಗಿ ಅವರ ಹತ್ರ ನಮಗೆ ಜ್ಞಾನವನ್ನು ಉಪದೇಶ ಮಾಡಿ ಅಂತ ಹೇಳಿಕೊಂಡು ಅವರ ಬಳಿಯಲ್ಲಿ ಕೇಳ್ತಾನೆ. ಅವರ ಉಪದೇಶದಿಂದಾಗಿ ಸುಮ್ಮನೆ ಹೋಗೋದಿಲ್ಲ. ನಾನು ಪುಸ್ತಕ ಹಿಡ್ಕೊಂಡು ಓದ್ತೇನೆ, ನನ್ನ ಭ್ರಮೆ ಹೋಗ್ತದೆ, ಭ್ರಮೆ ಬರ್ತದೆ ಕೆಲವು ಸಲ. ಯಾಕೆ? ಇಂತಹ ವಾಕ್ಯಗಳನ್ನು ನೋಡಿದರೆ ಭ್ರಮೆ ಬರುವಂತಹದ್ದು ಜಾಸ್ತಿ. ಇದಕ್ಕೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಅಂತ ಗುರುಗಳ ಮೂಲಕವಾಗಿ ತಿಳ್ಕೊಳ್ಬೇಕಾಗ್ತದೆ. ಪುಸ್ತಕವನ್ನು ನೋಡಿಕೊಂಡು ಅಥವಾ ಗುರುಗಳ ಸಹಾಯವಿಲ್ಲದೇನೆ ನಾನು ಯಾವುದೋ ಒಂದು ಲೌಕಿಕವಾಗಿರತಕ್ಕಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡಾಗಲೂ ಕೂಡ ನಮಗಿದೆ. ನನಗೆ ಟೆಕ್ಸ್ಟ್ ಬುಕ್ ಉಂಟು, ನನಗೆ ಗುರುಗಳು ಬೇಡ, ನಾನೇ ಇದನ್ನು ಓದಿಕೊಳ್ತೇನೆ, ಭ್ರಮೆ ಬರುವಂಥ ಸಂದರ್ಭ ಉಂಟು. ಯಾಕೆ ಅಂತಂದರೆ ಆ ವಾಕ್ಯಕ್ಕೆ ಅದೇ ಅರ್ಥ ಅಂತ ಹೇಳಬೇಕಾಗಿಲ್ಲ. ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ತಾನು ಕಲ್ಪನೆ ಮಾಡಿಕೊಳ್ಬೋದಲ್ವ. ಇದೇ ರೀತಿಯಾಗಿ ಜಾತೆ ದ್ವೈತನ್ನ ವಿದ್ಯತೆ ಅಂತ ಹೇಳಿಕೊಂಡು ದ್ವೈತ ಶಬ್ದಕ್ಕೆ ಎರಡನೆಯದ್ದಾಗಿರ್ತಕ್ಕಂತಹ ಪದಾರ್ಥ ಇಲ್ಲ. ಎರಡನೆಯದ್ದಾಗಿರ್ತಕ್ಕಂತಹ ಪದಾರ್ಥ ಇಲ್ಲ ಅಂತ ಹೇಳಿದ್ರೆ ದೇವರಿಲ್ಲ. ಎರಡನೇದ್ದಿಲ್ಲ ಅಂತ ಹೇಳಿದ್ರೆ ದೇವರಿಲ್ಲ, ನಾನೇ ಅಂತ ಆಗಿಬಿಡುವಾಗ ಅಂತ ಅರ್ಥ ಬರ್ತದೆ. ಆದರೆ ಆ ರೀತಿಯಾಗಿ ಅಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು? ಅದಕ್ಕೆ ಗುರುಗಳ ಉಪದೇಶ ಬೇಕು. ಯಾರೋ ಒಂದು ತನಗೆ ಸ್ವರೂಪಯೋಗ್ಯರಾಗಿರ್ತಕ್ಕಂಥ ಸ್ವರೂಪ ಜ್ಞಾನವನ್ನು ಉಪದೇಶ ಮಾಡತಕ್ಕಂತಹ ಗುರುಗಳು ಯಾರಾದರೂ ಸಿಗ್ಬೋದು. ಅವರ ವಾದೆಯಿಂದಾಗಿ ಏನಾಗಿದೆ ಅಂತ ಕೇಳಿದರೆ ಪರಬ್ರಹ್ಮನನ್ನು ಸರಿಯಾಗಿ ತಿಳ್ಕೊಳ್ತಾನೆ. ಪರಬ್ರಹ್ಮನ ಸರಿಯಾಗಿ ತಿಳ್ಕೊಂಡು ಇಲ್ಲದಿದ್ದರೆ ಬ್ರಹ್ಮ ಅಂತ ಹೇಳ್ತಾನೆ. ಬ್ರಹ್ಮಶಬ್ದಗಳನ್ನು ಬೇಕಾದಷ್ಟು ಕಡೆ ಬ್ರಹ್ಮಶಬ್ದ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮಶಬ್ದಕ್ಕೆ ಪ್ರಸಿದ್ಧವಾಗಿರತಕ್ಕಂತಹ ಬ್ರಹ್ಮ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮನಿದ್ದಾನೆ. ಚತುರ್ಮುಖ ಬ್ರಹ್ಮನೇ ಸರ್ವೋತ್ತಮ ಅಂತ ಆಗಿಬಿಡಬೇಕಿತ್ತು. ಬ್ರಹ್ಮಶಬ್ದಕ್ಕೆ ಜೀವನಿದ್ದಾನೆ, ಜೀವನೇ ಸರ್ವೋತ್ತಮ ಅಂತ ಆಗಿಬಿಡಬೇಕಿತ್ತು. ಯಾಕೆ ನಾವು ಪರಬ್ರಹ್ಮ ಅಂತ ಹೇಳಿದಾಗ ಭಗವಂತ ಅಂತ ಅರ್ಥ ಮಾಡ್ತೇವೆ? ಬ್ರಹ್ಮಶಬ್ದಕ್ಕೆ ಯಾರಲ್ಲಿ ಗುಣಪೂರ್ಣತ್ವ ಇದೆ, ಯಾರಲ್ಲಿ ದೋಷ ದೂರತ್ವ ಇದೆ, ಯಾರಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಒಡೆತನ ಇದೆ, ಅದು ಬ್ರಹ್ಮ. ಅದು ಯಾರು ಬ್ರಹ್ಮ ಅಂತ ಕೇಳಿದ್ರೆ ಅದು ಭಗವಂತ ಎಂಬ ಅರ್ಥವನ್ನು ಮಾಡಿಕೊಳ್ತೇವೆ. ಹಾಗೆ ಇಲ್ಲಿ ಪರಬ್ರಹ್ಮನನ್ನು
ಸರಿಯಾಗಿ ತಿಳ್ಕೊಂಡಾಗ ಮಿಥ್ಯಾಜ್ಞಾನ ನಾಶವಾಗ್ತದೆ. ಯಥಾರ್ಥವಾಗಿರತಕ್ಕಂತಹ ಜ್ಞಾನ, ಕತ್ತಲೆಯಲ್ಲಿದ್ದಾಗ ಜ್ಞಾನ ಬರಲಿಲ್ಲ. ಯಾವುದೋ ಒಂದು ಪಾತ್ರೆಯೋ ಇಲ್ಲಿ ಪೂರ್ಣವಾಗಿ ಕತ್ತಲೆ ಮಾಡಿಬಿಡುವ, ಪೂರ್ಣವಾಗಿರತಕ್ಕಂತಹ ಕತ್ತಲೆಯನ್ನು ಮಾಡಿದಾಗ ಜ್ಞಾನ ಬರುವುದೇ ಇಲ್ಲ. ಯಾಕೆ? ಕತ್ತಲೆಯಲ್ಲಿರ್ತಕ್ಕಂತಹ ವಸ್ತುವಿನ ಜ್ಞಾನ ತಿಳ್ಕೊಳ್ಳಿಕ್ಕಾಗೋದೇ ಇಲ್ಲ. ಅದೇ ಬೆಳಕು ಬಂತು, ತತ್ವಜ್ಞಾನ ಬಂತು. ತತ್ವ ಅಂತ ಹೇಳಿದರೆ ಒಳ್ಳೆಯ ಬೆಳಕಿನ ಸಹಾಯ ಬಂತು. ಬೆಳಕನ್ನು ನೋಡಿದಾಗ ಏನು ಬಂತು? ಎಲ್ಲ ಏನು ವಸ್ತುಗಳನ್ನು ನೋಡಿದ್ನೋ ಅದರ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ಬಂತು. ಹೀಗೆ ಆ ಯಾವುದು ಭ್ರಮೆ, ಯಾವುದು ಯಥಾರ್ಥ, ಯಾವುದು ಅಯಥಾರ್ಥ ಎಂಬುದನ್ನು ತಿಳ್ಕೊಳ್ತಾನೆ. ಈ ಅಯಥಾರ್ಥವಾಗಿದ್ದನ್ನು ನಾಶವಾಗ್ತದೆ. ಅಯಥಾರ್ಥ ನಾಶವಾಯಿತು ಅಂತಾದರೆ ಅವನಿಗೆ ಮುಕ್ತಿ ಎಂಬುದು ನಿಶ್ಚಿತ. ಜ್ಞಾತೆ ದ್ವೈತಂ ನ ವಿದ್ಯತೆ. ಮುಕ್ತಿ ಎಂಬುದು ನಿಶ್ಚಯವಾಗಿ ಗುಣಿಸುತ್ತದೆ ಅಂತ ಹೇಳ್ತಾರೆ. ಅವಗತಂ ಅದ್ವೈತಂ, ಯಾವುದು ಅನನ್ಯಥಾ, ಯಾವುದು ಯಥಾರ್ಥ ಇಲ್ಲವೋ ಬೇರೆ ರೀತಿಯಾಗಿ ತಿಳ್ಕೊಂಡದ್ದನ್ನು ಅದನ್ನೇ ಅದ್ವೈತ ಅಂತ ಹೇಳ್ತಾರೆ. ವಸ್ತು ಸ್ವರೂಪಾಪೇಕ್ಷೆಯ ದಿದಾಹ್ಯತಾ ಜ್ಞಾನ, ಯಾವುದು ನಿಜವಾಗಿ ಯಾವುದಿದೆಯೋ ಅದನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕು. ಯಾವುದು ಹೇಗಿದೆಯೋ ಅದನ್ನು ಹಾಗೆ ತಿಳ್ಕೊಳ್ಳುವಂತಹದ್ದು. ಹಗ್ಗ ಉಂಟು, ಹಗ್ಗವನ್ನು ಹಾವಾಗಿ ತಿಳ್ಕೊಂಡ್ರೆ ಯಥಾರ್ಥ ಅಲ್ಲ. ಯಾಕೆ? ಇದ್ದದ್ದು ಹಗ್ಗ, ತಿಳ್ಕೊಂಡದ್ದು ಹಾವು. ಇದ್ದದ್ದು ಮುತ್ತಿನ ಚಿಪ್ಪು, ತಿಳ್ಕೊಂಡದ್ದು ಬೆಳ್ಳಿ. ಯಾವುದನ್ನೋ ಯಾವುದಾಗಿ ತಿಳ್ಕೊಂಡ್ರೆ ಅದು ಯಥಾರ್ಥನೋ? ಯಥಾರ್ಥ ಅಲ್ಲ. ಯಾವುದು ಹೇಗಿದೆಯೋ ಅದನ್ನು ಅದೇ ರೀತಿಯಾಗಿ ತಿಳ್ಕೊಳ್ಬೇಕಲ್ವ. ಯಾವುದು ಯಾವ ರೀತಿಯಾಗಿಲ್ವೋ ಅದನ್ನು ಅದಕ್ಕಿಂತ ವಿಪರೀತವಾಗಿ ತಿಳ್ಕೊಂಡ್ರೆ ಅದು ಅಯಥಾರ್ಥ ಜ್ಞಾನ. ಅಯಥಾರ್ಥ ಜ್ಞಾನವನ್ನು ಯಾವತ್ತೂ ಕೂಡ ಅದಕ್ಕೆ ನಾವು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಯಥಾರ್ಥ ಅಲ್ಲದನ್ನು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಹೀಗೆ ಆ ಯಥಾರ್ಥವಾಗಿರ್ತಕ್ಕಂಥದ್ದು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಆ ಅಜ್ಞಾನಾದಿನ ಕಾರಣೇನ ಅಂತ ಹೇಳ್ತಾರೆ. ಅಜ್ಞಾನಾದಿಗಳು, ಅಜ್ಞಾನಾದಿ ಕಾರಣಗಳಿಂದಾಗಿ ಕಲ್ಪಿತವಾಗಿರತಕ್ಕಂತಹದ್ದು. ಉಪದೇಶ ನಿವರ್ತತೆ ಸ್ವತಃ ಯಾರು ಸಜ್ಜನರಿದ್ದಾರೆ ಸಜ್ಜನರ ಉಪದೇಶವಾಗಿದೆ. ಸಜ್ಜನರ ಉಪದೇಶ ಆಯಿತು ಅಂತಾದರೆ ಅವನಿಗೆ ಇದೆಲ್ಲವೂ ಕೂಡ ಏನಾಗ್ತದೆ, ಈ ಒದ್ದಾಟ ಏನಿದೆ ಇದೆಲ್ಲವೂ ಕೂಡ ಹೋಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಈ ಉಪದೇಶ ಸಜ್ಜನರ ಉಪದೇಶ ಅಂತ ಹೇಳ್ತಾರೆ. ಸಜ್ಜನರು ಸುಮ್ಮನೆ ನಾವಿದ್ದಲ್ಲಿಗೆ ಬಂದು ನಾವೇನು ದೇವರ ಬಗ್ಗೆ ಹೇಳ್ತೇನೆ ಅಂತ ಹೇಳಿಕೊಂಡು ಬರುವುದಿಲ್ಲ. ಅದಕ್ಕೆ ಉಪಸತ್ಯವನ್ನು ಮಾಡಬೇಕು. ಏನು ಮಾಡಬೇಕು ಅಂತ ಕೇಳಿದ್ರೆ, ಹೋಗಿ ಗುರುಗಳನ್ನು ಅಥವಾ ಒಳ್ಳೆಯ ಜ್ಞಾನಿಗಳನ್ನು ನಾವು ಉಪಸತ್ಯ ಮಾಡಬೇಕು. ಅಲ್ಲಿ ಹೋಗಿ ಅವರಿಂದ ನಾವು ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನವನ್ನು ಪಡ್ಕೊಂಡೇವು ಅಂತಾದರೆ ನಮ್ಮಲ್ಲಿರತಕ್ಕಂತಹ ಒಳಗಿರತಕ್ಕಂತಹ ಅಜ್ಞಾನ ಏನುಂಟು ಅದು ನಾಶವಾಗ್ತದೆ. ಅಜ್ಞಾನ ನಾಶವಾದ ಮೇಲೆ ಈ ಸಮಸ್ಯೆಗಳು ಇಲ್ಲವೇ ಇಲ್ಲ. ಈ ಸಮಸ್ಯೆಗಳು ಯಾವಾಗ ಅಂತ ಕೇಳಿದರೆ, ಈಗ ನಮಗೆ ಏನಾಗಿದೆ ಅಂತ ಕೇಳಿದರೆ, ಈಗ ಒದ್ದಾಟ, ಯಾವುದು ಸರಿ ಅಂತ ಗೊತ್ತಿಲ್ಲ, ಯಾವುದು ಸರಿ ಅಲ್ಲ ಅಂತ ಗೊತ್ತಿಲ್ಲ. ಯಥಾರ್ಥ ಅಯಥಾರ್ಥಗಳನ್ನು ತಿಳ್ಕೊಳ್ಳತಕ್ಕಂತಹ ಒಂದು ಅದನ್ನು ತತ್ವಾರ್ಥ ವಿವೇಕ, ಅದನ್ನು ವಿವೇಚನೆ ಮಾಡುವಂತಹ ವ್ಯವಸ್ಥೆಯಲ್ಲಿ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದ್ರೆ, ಯಾವುದು ಯಥಾರ್ಥ ಯಾವುದು ಅಯಥಾರ್ಥ ಅಂತ ತಿಳ್ಕೊಳ್ಬೇಕು. ಯಾವುದು ಯಥಾರ್ಥ? ಜಗತ್ತು ಯಥಾರ್ಥ. ಜಗತ್ತು ಯಥಾರ್ಥವಾಗಿರತಕ್ಕಂತಹದ್ದು ಹೌದು. ಈ ಅಯಥಾರ್ಥ ಅಂತ ನನ್ನದು ಅಂತ ಒಂದು ಭ್ರಮೆ ಉಂಟಲ್ವ, ನನ್ನದಲ್ಲ. ಯಾವುದು? ಈ ಸ್ವಾಮಿತ್ವಗಳು ನನ್ನದ್ದು ಅಂತ ಭ್ರಮೆ ಉಂಟು. ಆ ಭ್ರಮೆ ಹೋಗಬೇಕು. ಭ್ರಮೆ ಹೋಗಬೇಕು ಅಂತಾದರೆ ಅದಕ್ಕೆ ಏನು ಬೇಕು? ಒಳ್ಳೆಯ ತತ್ವಜ್ಞಾನ ಬೇಕು. ತತ್ವಜ್ಞಾನ ಸಿಗುವಂತಹ ಬಗೆ ಹೇಗೆ ಅಂತ ಕೇಳಿದರೆ, ಗುರುಗಳ ಜ್ಞಾನ, ಗುರುಗಳ ಉಪದೇಶವಾಯಿತು ಅಂತ ಹೇಳಿದರೆ ಈ ಒಳಗಿರತಕ್ಕಂತಹ ಕಶ್ಮಲಗಳು ಏನೆಲ್ಲ ಉಂಟು ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ಸತಾಂವಾದ ಜ್ಞಾತೇ ಬ್ರಹ್ಮಣಿ ತತ್ವತಃ. ಬ್ರಹ್ಮನನ್ನು, ಪರಬ್ರಹ್ಮನನ್ನು ತಾತ್ವಿಕವಾಗಿ ತಿಳ್ಕೊಳ್ಬೇಕು.
ತಾತ್ವಿಕವಾಗಿ ತಿಳ್ಕೊಂಡ ಅಂತ ಅಂದರೆ ತತಃ ಆನಂದಮೇತಿ, ಅವನಿಗೆ ಆನಂದ. ಭಗವಂತನನ್ನು ತಿಳ್ಕೊಂಡ ಮೇಲೆ ಯಾವುದೂ ಇಲ್ಲ. ಯಾಕೆ? ಭಗವಂತನನ್ನು ತಿಳ್ಕೊಳ್ಳುವ ತನಕ ಈ ಜಂಜಾಟ, ಈ ಸಂಸಾರವೋ ಅಥವಾ ಇನ್ನಿತರ ಕಷ್ಟವೋ ಅಥವಾ ಈ ತೊಳಲಾಟವೋ ಇದು ಯಾವಾಗ ಅಂತ ಕೇಳಿದರೆ ಈ ಬಂಧನದಲ್ಲಿ ಇರುವ ತನಕ. ಯಾವಾಗ ಈ ಬಂಧನ ಸರಪಳಿ ಹೋಯ್ತೋ, ಸರಪಳಿ ಹೋಗಬೇಕು ಅಂತಾದರೆ ಸರಪಳಿ ಕಟ್ಟಿ ಹಾಕಿದ್ದಾನೆ. ಯಾರು ಕಟ್ಟಿ ಹಾಕಿದವನು? ಕಟ್ಟಿ ಹಾಕಿದವನು ಅವನು. ಕಟ್ಟಿ ಹಾಕಿದವನಂತ ಕೇಳಬೇಕು, ಕಟ್ಟಿ ಹಾಕಿದ್ಯಲ್ವ? ಈ ಕಟ್ಟಿ ಹಾಕಿರತಕ್ಕಂತಹ ಒಳಗಿಂದ ಒದ್ದಾಡ್ತಾ ಇದ್ದಾನೆ. ಕಟ್ಟಿ ಹಾಕಿದವನ ಹತ್ರ ಹೋಗಿ ಶರಣು ಹೊಂದಿದೆವು ಅಂತ ಹೇಳಿದರೆ, ಅವನಲ್ಲಿ ನಾವು ಸರೆಂಡರ್ ಆದೆವು ಅಂತಾದರೆ ಆವಾಗ ಈ ಏನು ಸರಪಳಿ, ಈ ಬಂಧನಗಳೇನುಂಟು ಅದೆಲ್ಲವನ್ನೂ ಬಿಡಿಸ್ತಾ ಬರ್ತಾನೆ. ಅದಕ್ಕೋಸ್ಕರವಾಗಿ ನಮಗೆ ಯಥಾರ್ಥವಾಗಿರತಕ್ಕಂತಹ ಆನಂದ ಅದು ಎಲ್ಲಿ ಸಿಗುವಂತಹದ್ದು ಅಂತ ಕೇಳಿದ್ರೆ ಆ ಭಗವಂತನಲ್ಲಿ. ಅಂತಹ ಯಥಾರ್ಥವಾಗಿರತಕ್ಕಂತಹ ಆನಂದವನ್ನು ಭಗವಂತ ಕರುಣಿಸ್ತಾನೆ ಎಂಬುದಾಗಿ ದ್ವಿತೀಯ ಖಂಡದಲ್ಲಿ ಮಾಂಡೂಕ್ಯೋಪನಿಷತ್ತಿನ 2ನೇಯ ಖಂಡದಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವನ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾಂ ಪ್ರತೇವಾರಂ ವಿಷ್ಣುರ್ಮೇ ಪರಮಸ್ವರ್ಗ.